ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ನ ಅನೇಕ ನಾಯಕರು, ಶಾಸಕರು ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಅನೇಕ ಸೆಲೆಬ್ರಿಟಿಗಳು ಕೂಡ ತಮ್ಮ ಮನೆ ಕಟ್ಟೋ ಸಂದರ್ಭದಲ್ಲಿ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ. ತಾಕತ್ತಿದ್ರೆ ಅಂಥ ಜಾಗವನ್ನ ಒತ್ತುವರಿ ತೆರವು ಮಾಡಿಸಲಿ ಅಂತ ಹೇಳಿ ಸವಾಲ್ ಹಾಕಿದ್ದಾರೆ ಎ ಮಂಜು. ಕಾಂಗ್ರೆಸ್ ದ್ವೇಷದ ರಾಜಕಾರಣ ಮಾಡ್ತಾ ಇದೆ. ಸೆಲೆಬ್ರಿಟಿಗಳು, ಕೆಲ ರಾಜಕಾರಣಿಗಳು ಕೂಡ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ. ಸರ್ಕಾರಕ್ಕೆ ಗಟ್ಸಿದ್ರೆ ಎಸ್ಐಟಿ ರಚನೆ ಮಾಡಿ ಅದೆಲ್ಲವನ್ನ ಕೂಡ ತೆರವುಗೊಳಿಸಲಿ. ಗಾಜಿನ ಮನೆಯಲ್ಲಿ ಕುಳಿತುಕೊಂಡು ಕಲ್ಲು ಹೊಡಿಬೇಡಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾರೆ ಶಾಸಕ ಎ ಮಂಜು. ನಮ್ಮ ಜೊತೆ ಜೆಡಿಎಸ್ನ ಹಿರಿಯ ಶಾಸಕರಾದಂತ ಎ ಮಂಜು ಅವರು ಇರುವಂತದ್ದು. ಸರ್, ಎಚ್ಚರಿಕೆ ಭೂಮಿ ಒತ್ತಿರ್ತಾರೋ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು, ಏನ್ ಹೇಳ್ತೀರಾ? ನೋಡಿ, ಇದು HDK ಕುಮಾರಸ್ವಾಮಿ ಅವರ ಬಗ್ಗೆ ಆಗಿರ್ತಕ್ಕಂಥ ಅವಮಾನ ಅಲ್ಲ, ರಾಜ್ಯದ ರೈತರ ಬಗ್ಗೆ ಅವಮಾನ ಆಗಿರ್ತಕ್ಕಂಥದ್ದು. HDK ಆಗ್ಲಿ, ಇನ್ನೊಬ್ಬರಾಗ್ಲಿ, ಯಾರೇ ಆಗಲಿ, ಎಲ್ಲದಕ್ಕೂ ಒಂದು ಕಾನೂನಿದೆ. ಕಾನೂನು ಏನ್ ಹೇಳ್ತದೆ? ಯಾರು ಜಮೀನನ್ನ, ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ಳಕ್ಕೆ ಸರ್ಕಾರಕ್ಕೆ ಅದೇ ಆದಂತ ಅಧಿಕಾರ ಇದೆ. ಆಮೇಲೆ ಯಾರು ಜಮೀನು ಇರ್ತದೆ, ಅದ್ರ ಪಕ್ಕದಲ್ಲಿ ಸರ್ಕಾರಿ ಜಮೀನು ಇರ್ತದೆ, ಅದನ್ನ ಅನುಭವದಲ್ಲಿರ್ತಕ್ಕಂಥ ಒಂದು ಪರಿಪಾಠ ಯಾವತ್ತೂ ಇದೆ. ಇವತ್ತು ಕುಮಾರಸ್ವಾಮಿಗಳು ಒತ್ತುವರಿ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನ ನಾವು ಈಗ ಟಿವಿನಲ್ಲಿ ದ್ವೇಷದ ರಾಜಕಾರಣವನ್ನ ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಜನ ಸೆಲೆಬ್ರಿಟಿಗಳು, ಎಷ್ಟೋ ಜನ ರಾಜಕಾರಣಿಗಳು ಇಲ್ಲಿ ವಿಧಾನಸೌಧದಲ್ಲಿ ಕೂತಿರ್ತಕ್ಕಂಥ ನಾನು ಸೇರಿ ಯಾರೇ ಇರ್ಬೋದು, ಆ ರೀತಿ ಮಾಡಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಇದ್ದಾರೆ. ಅದರಲ್ಲಿ ಇವರೊಬ್ಬನ್ನೇ ಪಾಯಿಂಟ್ ಔಟ್ ಮಾಡೋದು ದ್ವೇಷದ ರಾಜಕಾರಣ. ತೆರವು ನಿಮ್ಮ ಪ್ರಕಾರ ತಪ್ಪು ಅಂತ ಹೇಳ್ತಾರೆ. ತೆರವು ತಪ್ಪು ಅಂತಲ್ಲ. ವೈ ಓನ್ಲಿ ಕುಮಾರಸ್ವಾಮಿ? ವೈ ನಾಟ್ ಅದರ್ಸ್? ವೈ ನಾಟ್ ಸೆಲೆಬ್ರಿಟೀಸ್? ವೈ ನಾಟ್ ಪೊಲಿಟಿಷಿಯನ್ಸ್? ಯಾತಕ್ಕೆ ಸೆಲೆಬ್ರಿಟಿ ಅಂತ ಯಾರೇ ಆಗ್ಬೋದು? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ನ ಅನೇಕ ನಾಯಕರು, ಶಾಸಕರು ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಅನೇಕ ಸೆಲೆಬ್ರಿಟಿಗಳು ಕೂಡ ತಮ್ಮ ಮನೆ ಕಟ್ಟೋ ಸಂದರ್ಭದಲ್ಲಿ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ. ತಾಕತ್ತಿದ್ರೆ ಅಂಥ ಜಾಗವನ್ನ ಒತ್ತುವರಿ ತೆರವು ಮಾಡಿಸಲಿ ಅಂತ ಹೇಳಿ ಸವಾಲ್ ಹಾಕಿದ್ದಾರೆ ಎ ಮಂಜು. ಕಾಂಗ್ರೆಸ್ ದ್ವೇಷದ ರಾಜಕಾರಣ ಮಾಡ್ತಾ ಇದೆ. ಸೆಲೆಬ್ರಿಟಿಗಳು, ಕೆಲ ರಾಜಕಾರಣಿಗಳು ಕೂಡ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ. ಸರ್ಕಾರಕ್ಕೆ ಗಟ್ಸಿದ್ರೆ ಎಸ್ಐಟಿ ರಚನೆ ಮಾಡಿ ಅದೆಲ್ಲವನ್ನ ಕೂಡ ತೆರವುಗೊಳಿಸಲಿ. ಗಾಜಿನ ಮನೆಯಲ್ಲಿ ಕುಳಿತುಕೊಂಡು ಕಲ್ಲು ಹೊಡಿಬೇಡಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾರೆ ಶಾಸಕ ಎ ಮಂಜು. ನಮ್ಮ ಜೊತೆ ಜೆಡಿಎಸ್ನ ಹಿರಿಯ ಶಾಸಕರಾದಂತ ಎ ಮಂಜು ಅವರು ಇರುವಂತದ್ದು. ಸರ್, ಎಚ್ಚರಿಕೆ ಭೂಮಿ ಒತ್ತಿರ್ತಾರೋ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು, ಏನ್ ಹೇಳ್ತೀರಾ? ನೋಡಿ, ಇದು HDK ಕುಮಾರಸ್ವಾಮಿ ಅವರ ಬಗ್ಗೆ ಆಗಿರ್ತಕ್ಕಂಥ ಅವಮಾನ ಅಲ್ಲ, ರಾಜ್ಯದ ರೈತರ ಬಗ್ಗೆ ಅವಮಾನ ಆಗಿರ್ತಕ್ಕಂಥದ್ದು. HDK ಆಗ್ಲಿ, ಇನ್ನೊಬ್ಬರಾಗ್ಲಿ, ಯಾರೇ ಆಗಲಿ, ಎಲ್ಲದಕ್ಕೂ ಒಂದು ಕಾನೂನಿದೆ. ಕಾನೂನು ಏನ್ ಹೇಳ್ತದೆ? ಯಾರು ಜಮೀನನ್ನ, ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ಳಕ್ಕೆ ಸರ್ಕಾರಕ್ಕೆ ಅದೇ ಆದಂತ ಅಧಿಕಾರ ಇದೆ. ಆಮೇಲೆ ಯಾರು ಜಮೀನು ಇರ್ತದೆ, ಅದ್ರ ಪಕ್ಕದಲ್ಲಿ ಸರ್ಕಾರಿ ಜಮೀನು ಇರ್ತದೆ, ಅದನ್ನ ಅನುಭವದಲ್ಲಿರ್ತಕ್ಕಂಥ ಒಂದು ಪರಿಪಾಠ ಯಾವತ್ತೂ ಇದೆ. ಇವತ್ತು ಕುಮಾರಸ್ವಾಮಿಗಳು ಒತ್ತುವರಿ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನ ನಾವು ಈಗ ಟಿವಿನಲ್ಲಿ ದ್ವೇಷದ ರಾಜಕಾರಣವನ್ನ ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಜನ ಸೆಲೆಬ್ರಿಟಿಗಳು, ಎಷ್ಟೋ ಜನ ರಾಜಕಾರಣಿಗಳು ಇಲ್ಲಿ ವಿಧಾನಸೌಧದಲ್ಲಿ ಕೂತಿರ್ತಕ್ಕಂಥ ನಾನು ಸೇರಿ ಯಾರೇ ಇರ್ಬೋದು, ಆ ರೀತಿ ಮಾಡಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಇದ್ದಾರೆ. ಅದರಲ್ಲಿ ಇವರೊಬ್ಬನ್ನೇ ಪಾಯಿಂಟ್ ಔಟ್ ಮಾಡೋದು ದ್ವೇಷದ ರಾಜಕಾರಣ. ತೆರವು ನಿಮ್ಮ ಪ್ರಕಾರ ತಪ್ಪು ಅಂತ ಹೇಳ್ತಾರೆ. ತೆರವು ತಪ್ಪು ಅಂತಲ್ಲ. ವೈ ಓನ್ಲಿ ಕುಮಾರಸ್ವಾಮಿ? ವೈ ನಾಟ್ ಅದರ್ಸ್? ವೈ ನಾಟ್ ಸೆಲೆಬ್ರಿಟೀಸ್? ವೈ ನಾಟ್ ಪೊಲಿಟಿಷಿಯನ್ಸ್? ಯಾತಕ್ಕೆ ಸೆಲೆಬ್ರಿಟಿ ಅಂತ ಯಾರೇ ಆಗ್ಬೋದು? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ನ ಅನೇಕ ನಾಯಕರು, ಶಾಸಕರು ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಅನೇಕ ಸೆಲೆಬ್ರಿಟಿಗಳು ಕೂಡ ತಮ್ಮ ಮನೆ ಕಟ್ಟೋ ಸಂದರ್ಭದಲ್ಲಿ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ. ತಾಕತ್ತಿದ್ರೆ ಅಂಥ ಜಾಗವನ್ನ ಒತ್ತುವರಿ ತೆರವು ಮಾಡಿಸಲಿ ಅಂತ ಹೇಳಿ ಸವಾಲ್ ಹಾಕಿದ್ದಾರೆ ಎ ಮಂಜು. ಕಾಂಗ್ರೆಸ್ ದ್ವೇಷದ ರಾಜಕಾರಣ ಮಾಡ್ತಾ ಇದೆ. ಸೆಲೆಬ್ರಿಟಿಗಳು, ಕೆಲ ರಾಜಕಾರಣಿಗಳು ಕೂಡ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ. ಸರ್ಕಾರಕ್ಕೆ ಗಟ್ಸಿದ್ರೆ ಎಸ್ಐಟಿ ರಚನೆ ಮಾಡಿ ಅದೆಲ್ಲವನ್ನ ಕೂಡ ತೆರವುಗೊಳಿಸಲಿ. ಗಾಜಿನ ಮನೆಯಲ್ಲಿ ಕುಳಿತುಕೊಂಡು ಕಲ್ಲು ಹೊಡಿಬೇಡಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾರೆ ಶಾಸಕ ಎ ಮಂಜು.
ನಮ್ಮ ಜೊತೆ ಜೆಡಿಎಸ್ನ ಹಿರಿಯ ಶಾಸಕರಾದಂತ ಎ ಮಂಜು ಅವರು ಇರುವಂತದ್ದು. ಸರ್, ಎಚ್ಡಿಕೆ ಭೂಮಿ ಒತ್ತಿರ್ತಾರೋ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು, ಏನ್ ಹೇಳ್ತೀರಾ? ನೋಡಿ, ಇದು ಎಚ್ಡಿಕೆ ಕುಮಾರಸ್ವಾಮಿ ಅವರ ಬಗ್ಗೆ ಆಗಿರ್ತಕ್ಕಂಥ ಅವಮಾನ ಅಲ್ಲ, ರಾಜ್ಯದ ರೈತರ ಬಗ್ಗೆ ಅವಮಾನ ಆಗಿರ್ತಕ್ಕಂಥದ್ದು. ಎಚ್ಡಿಕೆ ಆಗ್ಲಿ ಇನ್ನೊಬ್ಬರಾಗ್ಲಿ ಯಾರೇ ಆಗಲಿ ಎಲ್ಲದಕ್ಕೂ ಒಂದು ಕಾನೂನಿದೆ. ಕಾನೂನು ಏನ್ ಹೇಳ್ತದೆ? ಯಾರು ಜಮೀನನ್ನ, ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ಳಕ್ಕೆ ಸರ್ಕಾರಕ್ಕೆ ಅದೇ ಆದಂತ ಅಧಿಕಾರ ಇದೆ. ಆಮೇಲೆ ಯಾರು ಜಮೀನು ಇರ್ತದೆ, ಅದು ಪಕ್ಕದಲ್ಲಿ ಸರ್ಕಾರಿ ಜಮೀನು ಇರ್ತದೆ, ಅದನ್ನ ಅನುಭವದಲ್ಲಿರ್ತಕ್ಕಂಥ ಒಂದು ಪರಿಪಾಠ ಯಾವತ್ತೂ ಇದೆ. ಇವತ್ತು ಕುಮಾರಸ್ವಾಮಿಗಳು ಒತ್ತುವರಿ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನ ನಾವು ಈಗ ಟಿವಿನಲ್ಲಿ ದ್ವೇಷದ ರಾಜಕಾರಣವನ್ನ ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಜನ ಸೆಲೆಬ್ರಿಟಿಗಳು, ಎಷ್ಟೋ ಜನ ರಾಜಕಾರಣಿಗಳು ಇಲ್ಲಿ ವಿಧಾನಸೌಧದಲ್ಲಿ ಕೂತಿರ್ತಕ್ಕಂಥ ನಾನು ಸೇರಿ ಯಾರೇ ಇರ್ಬೋದು, ಆ ರೀತಿ ಮಾಡಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಇದ್ದಾರೆ. ಅದರಲ್ಲಿ ಇವರೊಬ್ಬನ್ನೇ ಪಾಯಿಂಟ್ ಔಟ್ ಮಾಡೋದು ದ್ವೇಷದ ರಾಜಕಾರಣ. ತೆರವು ನಿಮ್ ಪ್ರಕಾರ ತಪ್ಪು ಅಂತ ಹೇಳ್ತಾ ಇರುವಂತದ್ದು, ತೆರವಾಗ್ಲಿ ತೆರವು ತಪ್ಪು ಅಂತಲ್ಲ. ವೈ ಓನ್ಲಿ ಕುಮಾರಸ್ವಾಮಿ? ವೈ ನಾಟ್ ಅದರ್ಸ್? ವೈ ನಾಟ್ ಸೆಲೆಬ್ರಿಟೀಸ್? ವೈ ನಾಟ್ ಪೊಲಿಟಿಷಿಯನ್ಸ್? ಯಾತಕ್ಕೆ ಫಿಲ್ಮ್ ಅವರು ಎಲ್ಲ ಸೆಲೆಬ್ರಿಟಿ ಅಂತ ಯಾರೇ ಆಗ್ಬೋದು. ನೋಡಿ, ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಭೂ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದೂ ಕೂಡ ಮಾರ್ಕಿಂಗ್ ಕಾರ್ಯ ಮುಂದುವರ್ಕೊಂಡು ಹೋಗ್ತಾ ಇದೆ. ಕುಮಾರಸ್ವಾಮಿ ಹಾಗೆ ಒತ್ತುವರಿದಾರರಿಗೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ. ಮಾರ್ಕಿಂಗ್ ಬಳಿಕ ಒತ್ತುವರಿ ತೆರವಿಗೆ ಜಿಲ್ಲಾಡಳಿತ ನೋಟಿಸ್ ಅನ್ನ ಕೊಡುತ್ತೆ. ನೋಟಿಸ್ ಬಳಿಕ 1 ವಾರದ ಗಡುವನ್ನ ನೀಡಲಿದ್ದಾರೆ ಜಿಲ್ಲಾಡಳಿತ. ಒತ್ತುವರಿದಾರರಿಂದ ಉತ್ತರ ಬರೆದಿದ್ರೆ ಇನ್ ಕೇಸ್ ತೆರವು ಕಾರ್ಯ ಕಂಟಿನ್ಯೂ ಆಗುತ್ತೆ. ತೆರವುಗೊಳಿಸಿ ಸರ್ಕಾರಿ ಭೂಮಿಯನ್ನ ವಶಪಡಿಸಿಕೊಳ್ಳಲಿದ್ದಾರೆ ಜಿಲ್ಲಾಡಳಿತ. ಸರ್ಕಾರಿ ಗೋಮಾಳ ಹಾಗೆ ನೀರಿನ ಮೂಲಗಳು, ಸ್ಮಶಾನ ಜಾಗ ಎಲ್ಲವನ್ನು ಕೂಡ ಮಾರ್ಕಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು, ಕುಮಾರಸ್ವಾಮಿ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ರು. ನನ್ನನ್ನೇ ರಾಜ್ಯ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಎನ್ನುವಂತ ಒಂದು ರಿಯಾಕ್ಟ್ ಕೂಡ ಮಾಡಿದ್ರು. ಆದ್ರೆ ಕೆಲವೊಂದು ಕಡೆಯಲ್ಲಿ ಈಗ ಮತ್ತೆ ಒತ್ತುವರಿದಾರಿದ್ ಯಾವುದಕ್ಕೂ ಕೂಡ ಕಿವಿಗೊಡದೆ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಸೇಮ್ ಟು ಸೇಮ್ ಜಿಲ್ಲಾಡಳಿತವು ಕೂಡ ಅದೇ ತರ ಮಾರ್ಕಿಂಗ್ ಕಾರ್ಯವನ್ನು ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಸರ್ಕಾರಿ ಗೋಮಾಳ ಜಾಗ ಇರಬಹುದು, ಅಥವಾ ನೀರಾವರಿ ಮೂಲ ಇರಬಹುದು, ಅಥವಾ ಸ್ಮಶಾನ ಜಾಗ, ಇವೆಲ್ಲವನ್ನು ಕೂಡ ಈಗ ಮಾರ್ಕಿಂಗ್ ಮಾಡಲಾಗ್ತಾ ಇರುವಂತದ್ದು. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲ್ಲಿಗೆ ಮಾದೇವಸ್ವಾಮಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇವಸ್ವಾಮಿ, ಈಗಾಗಲೇ ಕುಮಾರಸ್ವಾಮಿ ಒಂದು ರಿಯಾಕ್ಟ್ ಕೂಡ ಕೊಟ್ಟಿದ್ರು, ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ರಂತ. ಆದ್ರೆ ಈಗ ಟೋಟಲ್ ಆಗಿ ಅಲ್ಲಿ ಬಿಡದಿಯ ಕೇತಗಾನಹಳ್ಳಿಯಲ್ಲಿರುವಂತಹ ಒತ್ತುವರಿದಾರ ಎಲ್ರಿಗೂ ಕೂಡ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಸದ್ಯಕ್ಕೆ ಯಾವ ರೀತಿ ನಡೀತಾ ಇದೆ ಮಾರ್ಕಿಂಗ್ ಕಾರ್ಯ, ಡೀಟೇಲ್ಸ್ ಕೊಡೋದಾದ್ರೆ? ನಿಕೇಶ್, ಖಂಡಿತವಾಗಿಯೂ. ಯಾಕಂದ್ರೆ ಏನು ಕೋರ್ಟ್ ಆದೇಶವನ್ನ ಮಾಡಿತ್ತು ಅಂದ್ರೆ ಕೇತಗಾನಹಳ್ಳಿ ಏನು ಸುತ್ತಮುತ್ತಲಿರ್ತಕ್ಕಂತಹ ಸರ್ವೆ ನಂಬರ್ಗಳೇನಿದೆ ಅದೆಲ್ಲವೂ ಕೂಡ ನೀವು ಈ ಒತ್ತುವರಿಯಾಗಿರ್ತಕ್ಕಂತಹ ಜಾಗವನ್ನ ತೆರವು ಮಾಡಿ ಅಂತನ್ನುವಂತಹ ಕಂದಾಯ ಇಲಾಖೆಗೆ ಹೈಕೋರ್ಟ್ ಸೂಚನೆಯನ್ನು ನೀಡಿತ್ತು. ಆ ಬೆನ್ನಲ್ಲೇ ಕೂಡ ನಿನ್ನೆಯಿಂದ ಕೂಡ ಒತ್ತುವರಿ ತೆರವು ಮಾಡುವಂತಹ ಕಾರ್ಯಕ್ಕೆ